ನಮಸ್ತೆ ಕರ್ನಾಟಕ, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ. ನಾ ಸಹ ಆರಾಮಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಗಾಡಿಗೆ ಟಿವಿ ಹಾಕ್ಸಿದ್ನಲ್ಲ, ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕೋಣ ಅಂತೇಳಿ. ಈ ಸ್ಕ್ರೀನ್ ಗಾರ್ಡ್ನ ನಾನು ಎಲ್ಲಿ ತಗೊಂಡೆ, ಹಾಗೆ ಎಷ್ಟು ರೂಪಾಯಿ ಆಯಿತು, ಮತ್ತು ಹೇಗೆ ಫಿಟ್ಟಿಂಗ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋಣ ಬನ್ನಿ ಗಾಯ್ಸ್. ಇವಾಗ ನೀವು ನೋಡ್ತಿರೋ ಹಾಗೆ ವಿಸ್ಲೆ ಅವರ ಆಟೋ ಡಿಸ್ಪ್ಲೇ ಪ್ರೊಟೆಕ್ಟರ್ ಅಂತ ಹೇಳಿ ನಾನು ತಗೊಂಡಿದ್ದು ಇದು ಅಮೆಝಾನ್ ನಲ್ಲಿ. ಈ ಸ್ಕ್ರೀನ್ ಗಾರ್ಡ್ ಫೀಚರ್ ಬಂದ್ಬಿಟ್ಟು 9H ಹಾರ್ಡ್ನೆಸ್ ಇದೆ, ಆಮೇಲೆ ಆಂಟಿ ಗ್ಲೇರ್ ಇದೆ, ಸ್ಕ್ರಾಚ್ ರೆಸಿಸ್ಟೆಂಟ್ ಇದೆ, ಬಬಲ್ ಫ್ರೀ ಇದೆ, ಓಲಿಯೋಫೋಬಿಕ್ ಕೋಟಿಂಗ್ ಇದೆ, ಆಮೇಲೆ ಪರ್ಫೆಕ್ಟ್ ಕ್ಲಿಯರಿಟಿ ಇದೆ. ಅಮೆಝಾನ್ ಅಲ್ಲಿ ಬಂದಿರೋ ಬಾಕ್ಸ್ ಅನ್ನು ಅನ್ಬಾಕ್ಸ್ ಮಾಡಿದ್ರೆ ನಮ್ಗೆ ಈ ತರದ ಒಂದು ಐಟಮ್ ಸಿಗುತ್ತೆ ನೋಡ್ರಿ. ಇದು ಸ್ಕ್ರೀನ್ ಗಾರ್ಡ್. ಈ ಸ್ಕ್ರೀನ್ ಗಾರ್ಡ್ ಹೇಗಪ್ಪ ಇದೆ ಅಂತ ಹೇಳಿದ್ರೆ ಫೋಲ್ಡ್ ಮಾಡ್ಬೋದು ಸ್ವಲ್ಪ, ಅಂದ್ರೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಬೆಂಡ್ ಮಾಡ್ಬೋದು. ಬೆಂಡ್ ಮಾಡಿದ್ರೆ ಕಟ್ ಆಗೋದಿಲ್ಲ. ಅದ್ರ ಜೊತೆ ಗ್ಲಾಸ್ ಕ್ಲೀನ್ ಮಾಡ್ಲಿಕ್ಕೆ ವೈಪಿಂಗ್ ಬಟ್ಟೆ ಕೊಟ್ಟಿದ್ರು. ಸರಿ, ಇವಾಗ ಟಿವಿಗೆ ಇನ್ಸ್ಟಾಲೇಷನ್ ಮಾಡೋಣ ಬನ್ನಿ. ಫಸ್ಟಿಗೆ ಟಿವಿ ಕರೆಕ್ಟ್ ಫಿಟ್ಟಿಂಗ್ ಆಗತ್ತೆ ಇಲ್ಲ ಅಂತ ನೋಡ್ಕೋಬೇಕು, ಯಾಕಂದ್ರೆ ಆಮೇಲೆ ಫಿಟ್ಟಿಂಗ್ ಆಗಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗತ್ತಲ್ಲ ಗ್ಲಾಸ್. ಹಾಗಾಗಿ ನಾನ್ ತರಿಸಿರೋ ಟೆಂಪರ್ ಗ್ಲಾಸ್ ಕರೆಕ್ಟ್ ಆಗಿ ನಮ್ಮ ಟಿವಿ ಫಿಟ್ಟಿಂಗ್ ಆಗುತ್ತೆ, ಹಾಗಾಗಿ ನೋ ಟೆನ್ಷನ್. ಇದು ಗ್ಲಾಸ್ ಕ್ಲೀನ್ ಮಾಡ್ಲಿಕ್ಕೆ ಇದು ಟೆಂಪರ್ ಗ್ಲಾಸ್ ಜೊತೆಗೆ ಬಂದಿತ್ತು. ಬನ್ನಿ ಟಿವಿಲಿರೋ ಹಳೆ ಸ್ಕ್ರೀನ್ ಕವರ್ ನ ರಿಮೂವ್ ಮಾಡೋಣ. ಹಳೆ ಸ್ಕ್ರೀನ್ ಕವರ್ ತೆಗ್ದಾದ ನಂತರ ಗ್ಲಾಸ್ ಕ್ಲೀನ್ ಮಾಡ್ಲಿಕ್ಕೆ ಅವರು ಒಂದು ಬಟ್ಟೆ ಕೊಟ್ಟಿರ್ತಾರಲ್ಲ, ಬಟ್ಟೆಯಲ್ಲಿ ಕ್ಲೀನ್ ಆಗಿ ಒರೆಸ್ಕೋಬೇಕು. ಎಲ್ಲೂ ಡಸ್ಟ್ ಇದ್ದಿರ್ತಾರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾನು ಈ ತರ ಕ್ಲೀನ್ ಆಗಿ ಒರೆಸ್ಕೊಂಡೆ, ಎಲ್ಲೂ ಆಯಿಲ್ ಅಂಶ ಆ ತರ ಏನು ಇರಬಾರ್ದು. ಇಲ್ಲಿ ನೋಡಿ ಯಾವ ತರ ಮಣ್ಣು ಇತ್ತು ಅಂತೇಳಿ, ಈ ತರ ಮಣ್ಣು ಬಂತು. ನಂತರ ಮತ್ತೊಂದು ಡ್ರೈ ಕ್ಲೀನ್ ಮಾಡೋದಿತ್ತಲ್ಲ, ಅದರಲ್ಲಿ ಮತ್ತೊಂದ್ಸಲ ಒರೆಸ್ಕೋಬೇಕಾಗತ್ತೆ. ಅವಾಗ ಇನ್ನೊಂದ್ ಸ್ವಲ್ಪ ನೀರಿನ ಅಂಶ ಅಥವಾ ಆಯಿಲ್ ಅಂಶ ಇದ್ರೆ ಅದು ಕ್ಲೀನ್ ಆಗಿ ಹೋಗುತ್ತೆ. ನಾನು ಆ ತರ ಎಲ್ಲ ಕ್ಲೀನ್ ಆಗಿ ಒರೆಸ್ಕೊಬಿಟ್ಟು ಈ ತರ ಟಿವಿ ಸ್ಕ್ರೀನ್ ಕ್ಲೀನ್ ಮಾಡ್ಕೊಂಡೆ. ಯಾಕೆ ಕ್ಲೀನ್ ಆಗಿ ಒರೆಸ್ಕೋಬೇಕಂದ್ರೆ ಒಂದು ಡಸ್ಟ್ ಇದ್ಬಿಟ್ರೆ ಅಲ್ಲೇ ಬಬಲ್ ಬಂದು ಕುತ್ಕೊಬಿಡತ್ತೆ. ಅವಾಗ ನಿಮ್ಗೆ ಅದು ರಿಮೂವ್ ಮಾಡೋದು ತುಂಬಾ ಹಿಂಸೆ ಆಗ್ಬಿಡತ್ತೆ. ಹಂಗಾಗಿ ನೋಡಿ, ನಿಮ್ಗೆ ತೋರಿಸಿದೀನಲ್ಲ, ಎಷ್ಟು ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಸ್ಕ್ರೀನ್ ಗಾರ್ಡ್ ಹಾಕಿದ್ರ ಮೇಲೆ ಅದು ಮತ್ತೆ ತೆಗಿಯಕ್ಕೆ ರಗಳೆ ಆಗತ್ತೆ. ತೆಗೆದು ಹಾಕಿದ್ವಿ ಫುಲ್ ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಎಲ್ಲ ಫಿಟ್ಟಿಂಗ್ ಆದ ಮೇಲೆ ಗ್ಲಾಸ್ ನ ಕ್ಲೀನ್ ಆಗಿ ಅಣಿಸಿ 2 ಕವರ್ ಬರುತ್ತೆ ಇದರಲ್ಲಿ. ಹಿಂದ್ಗಡೆ ಒಂದು ಕವರು ಮತ್ತು ಮೇಲ್ಗಡೆ ಒಂದು ಕವರು. ಕೆಳಗಡೆ ಕವರ್ ತೆಗೆದು ಟಿವಿ ಡಿಸ್ಪ್ಲೇ ಗಣಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಕವರ್ ಈ ತರ ನೀಟಾಗಿ ತಕೊಂಡ್ಬಿಟ್ಟೆ. ಅವಾಗ ನೋಡಿ ಯಾವ ತರ ಶೈನಿಂಗ್ ಬಂತು ಅಂತ ಹೇಳಿ, ಪರ್ಫೆಕ್ಟ್ ಆಗಿ ಬಂತು. ನಾನು ಕೂರ್ಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಸ್ವಲ್ಪ ಬಬಲ್ ಇತ್ತು. ಆ ಬಬಲ್ ನ ಅದೇ ವೇಸ್ಟ್ ಬಟ್ಟೆಲಿ ಕ್ಲೀನ್ ಆಗಿ ತಕೊಂಡೆ. ಪರ್ಫೆಕ್ಟ್ ಆಗಿ ಬಂತು, ನಂಗಂತೂ ಖುಷಿ ಆಯ್ತು. ನೋಡಿ ಈ ತರ ಶೈನಿಂಗ್ ಇದೆ. ಅಂದ್ರೆ ಹಳೆ ಕಂಪ್ನಿಲ್ ಬಂದಿರೋ ಸ್ಕ್ರೀನ್ ಕಾರ್ಡ್ ಅದಕ್ಕಿಂತ ಇದು ಅಂದ್ರೆ ಸಖತ್ ಕಾಣುತ್ತೆ ಅಂತ ಹೇಳಿ ಬಹಳ ಚೆನ್ನಾಗಿ ಬಂತು. ನಂಗಂತೂ ಲೈಕ್ ಆಯ್ತು. ಈ ಸ್ಕ್ರೀನ್ ಕಾರ್ಡ್ 228 ರೂಪಾಯಿ ಆರಾಮ್ಸೆ ಕೊಡ್ಬೋದು. ಇದರಲ್ಲಿ ಬ್ಯಾಕಲ್ಲಿ ಇರೋ ರೇಟ್ 1999 ಇದೆ, ಅಷ್ಟೆಲ್ಲ ಇಲ್ಲ. ಈ ಸ್ಕ್ರೀನ್ ಕಾರ್ಡ್ 9 ಇಂಚ್ ಟಿವಿಗೆ ವರ್ತಿದೆಯಾ ಕೇಳಿದ್ರೆ ನನ್ನ ಪ್ರಕಾರ ವರ್ತಿದೆ. ಅಂದ್ರೆ ಕೊಡ್ಬೋದು 228 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಸ್ಕ್ರೀನ್ ಕಾರ್ಡ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕ್ರೀನ್ ಕಾರ್ಡ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕಾದ್ರೆ ಬೈ ಮಾಡ್ಕೊಳ್ರಿ. ಇದೊಂದು ಚಿಕ್ಕ ಮಾಹಿತಿ ನಿಮ್ಗಾಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.